ವೆಲ್ಕಮ್ ಟು ನಿತ್ಯ ಸ್ಪೆಷಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ. ಸೊ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತು ಇದೇನಪ್ಪ ಡೆಕೋರೇಷನ್ ಅಂತ ನೋಡ್ತಿದ್ದೀರಾ. ಇವತ್ತು ನನ್ನ ಮಗಳು ಬರ್ಡೇ ಇತ್ತು. ಸೊ ಊರಿಗೆ ಹೋಗಿದ್ವಿ. ಊರಲ್ಲೇ ಗ್ರ್ಯಾಂಡಾಗಿ ನನ್ನ ತಂಗಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ಲು. ಅವಳೇ ಖರ್ಚಾಕಿ ಎಲ್ಲನೂ ಕೂಡ ಅರೇಂಜ್ಮೆಂಟ್ ಮಾಡಿಸಿ ಮಾಡ್ತಾಯಿದ್ಲು. ಇವನು ನಮ್ಮ ಪಕ್ಕದ ಮನೆ ಹುಡುಗನ ತಮ್ಮನ ಥರ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿಕೊಟ್ಟ. ಸೊ ನನ್ನ ತಂಗಿ ಕ್ಲೋಸ್ ಫ್ರೆಂಡ್, ಬಟ್ ಎಲ್ಲನೂ ಕೂಡ ತಮ್ಮನ ಥರ ನಿಂತ್ಕೊಂಡು ಎಲ್ಲ ಕೂಡ ಮಾಡಿಕೊಡ್ತಾರೆ. ಬಲೂನ್ಸ್ ಆರ್ಚ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿಕೊಡ್ತಾನೆ ನನ್ನ ತಮ್ಮ. ಹೇ ಇದು ಅಂತಲ್ಲ, ಎಲ್ಲದಕ್ಕೂ ಕೂಡ ತುಂಬ ಸಪೋರ್ಟ್ ಮಾಡ್ತಾನೆ. ಸೊ ಇವನ ಹೆಸರು ದರ್ಶನ್ ಅಂತ ಹೇಳಿ. ಯಾಕಂದರೆ ಇಷ್ಟೆಲ್ಲ ಶ್ರಮ ವಹಿಸಿ ಮಾಡ್ತಿದ್ದಾನೆ ಅಂದರೆ ಅವನ ಹೆಸರನ್ನ ಹೇಳಲೇಬೇಕು. ಯಾಕಂದರೆ ಅವನು ನಮಗೆ ಅಂತಲ್ಲ, ಎಲ್ರಿಗೂ ಕೂಡ ಹೆಲ್ಪ್ ಮಾಡ್ತಾನೆ. ಬಟ್ ಒಳ್ಳೆ ಹುಡುಗ. ಸೊ ಇದು ನನ್ನ ತಂಗಿ ಎಲ್ಲನೂ ಅರೇಂಜ್ಮೆಂಟಿಗೆ ತರಿಸಿ ಎಲ್ಲವನ್ನು ಕೂಡ ಡೆಕೋರೇಟ್ ಮಾಡ್ತಾಯಿದ್ಲು. ಸೊ ಬನ್ನಿ ಈಗ ಡೆಕೋರೇಟ್ ಎಷ್ಟು ಚೆನ್ನಾಗಿ ಮಾಡಿರ್ತಾನೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸಬ್ರು ಯಾರ್ಯಾರು ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿಕೊಟ್ಟಿದ್ದಾನೆ ಅಂತೇಳಿ. ನನ್ನ ತಂಗಿ ಅವಳು ಪಿಂಕ್ ಡ್ರೆಸ್ಸಿಗೆ ಮ್ಯಾಚ್ ಆಗಬೇಕು ಅಂತೇಳಿ ಕೇಕಿಂದ ಹಿಡಿದು ಡೆಕೋರೇಷನ್ವರೆಗೂ ಫುಲ್ ಎಲ್ಲ ಪಿಂಕ್ಗೆ ತರಿಸಿದ್ಲು. ಇವ್ರು ನಮ್ಮ ಪಪ್ಪ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ನನ್ನ ಮಗಳು ಕೂಡ ಕ್ವೀನ್ ಥರ ಕಾಣ್ತಿದ್ದಾಳೆ, ತುಂಬ ಚೆನ್ನಾಗಿ ಪ್ರಿನ್ಸಸ್ ಥರನೇ ಕಾಣ್ತಿದ್ದಾಳೆ. ಸೊ ನಮ್ಮ ಅಪ್ಪಂಗಂತೂ ಫುಲ್ ಖುಷಿಯಾಯಿತು. ಈ ಸಲ ನಾವು ಊರಲ್ಲಿ ಬರ್ಡೇ ಮಾಡಿದ್ದು, ಅವಳಿಗೂ ಖುಷಿಯಾಯಿತು, ನಮ್ಮ ಮನೇಲಿ ಎಲ್ರಿಗೂ ಕೂಡ ಖುಷಿಯಾಯಿತು. 7 ಇಯರ್ಸ್ ಬರ್ಡೇ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು. ಸೊ ಸೆಲೆಬ್ರೇಷನ್ ಆಯಿತು. ಆದಮೇಲೆ ಎಲ್ರಿಗೂ ಕೇಕೆಲ್ಲ ಕೊಟ್ಟಳು. ನನ್ನ ಮಗಳು ಕೇಕ್ ತಿನ್ನೋ ಎಕ್ಸೈಟ್ಮೆಂಟ್ ತುಂಬಾ ಇತ್ತು. ಕೇಕ್ ಅಂದರೆ ಅವಳಿಗೆ ತುಂಬ ಇಷ್ಟ. ಸೊ ಮಕ್ಕಳಿಗಂದ್ರೆ ಆಲ್ಮೋಸ್ಟ್ ಕೇಕ್ ಅಂದರೆ ತುಂಬಾ ಇಷ್ಟ ಇರುತ್ತೆ. ನನ್ನ ಮಗಳಂತೂ ಯಾವಾಗ ಕೇಕ್ ಕಟ್ ಮಾಡ್ತೀವಿ ಕೊಡ್ತಾರೆ ಅಂತ ಕಾಯ್ತಾ ಇದ್ಲು. ಸೊ ಅವರು ನನ್ನ ಅಮ್ಮ ಕೂಡ ತುಂಬ ಖುಷಿ ಪಡ್ತಾಯಿದ್ರು. ಫೋಟೋಗೆ ನಿಂತ್ಕೊಳ್ಳಿ ಅಂದರೆ ನಾನು ನೀಟಾಗಿ ರೆಡಿಯಾಗಿಲ್ಲ, ಬೇಡ ಅಂತ ಹೇಳ್ತಾಯಿದ್ರು ಅಮ್ಮ. ನನ್ನ ತಂಗಿ ಓಡಾಡ್ತಾ ಇದ್ದಾಳೆ. ಅವಳದೇ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದು ತುಂಬ ಖುಷಿಯಾಯಿತು. ನನ್ನ ಮಗಳಿಗೋಸ್ಕರ ಇಷ್ಟೊಂದೆಲ್ಲ ಡೆಕೋರೇಟ್ ಮಾಡಿರೋದಕ್ಕೆ ನನ್ನ ತಂಗಿ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನು ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿಸಿರಲಿಲ್ಲ. ಬಟ್ ಟೈಮ್ ಸಿಗ್ತಾ ಇರಲಿಲ್ಲ. ಅವಳ ಬರ್ಡೇಲೆಲ್ಲ ಫುಲ್ ಬ್ಯುಸಿ ಆಗಿಬಿಡ್ತಾಯಿದ್ದೆ. ಸ್ವಲ್ಪ ಊಟಕ್ಕೆಲ್ಲ ಅರೇಂಜ್ ಮಾಡಬೇಕಾಗಿದ್ದರಿಂದ ಬ್ಯುಸಿ ಆಗಿಬಿಡ್ತಿದ್ದೆ. ಈ ಸಲ ನನ್ನ ತಂಗಿ ಊರಲ್ಲಿ ಮಾಡೋದ್ರಿಂದ ಫುಲ್ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ಲು. ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು. ಎಲ್ಲರೂ ಕೂಡ ಕೇಕ್ ತಿನ್ನಿಸಿ ಕಟ್ ಮಾಡಿಸಿ ಅವಳಂತೂ ಫುಲ್ ಖುಷಿಯಾಗಿದ್ಲು. ಇವರು ನಮ್ಮ ಅತ್ತೆ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು. ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಸೊ ಬರ್ಡೇಲಂತೂ ತುಂಬಾ ನನ್ನ ಮಗಳಿಗೆ ಯಾರು ಏನೇನು ಗಿಫ್ಟ್ ಕೊಡ್ತಾರೆ ಅನ್ನೋದಕ್ಕೆ ಖುಷಿಯಾಯಿತು. ಇವರು ನನ್ನ ದೊಡ್ಡಮ್ಮ ಅಮ್ಮನೇ, ಎರಡನೇ ಅಮ್ಮ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ನನ್ನ ನೋಡ್ಕೊಳ್ತಾರೆ. ಸೊ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಇನ್ನೊಂದು ಸಲ ಡೆಕೋರೇಷನ್ನ ತೋರಿಸ್ಬೇಕು ಅನ್ನಿಸ್ತು. ನನಗೆ ಯಾಕೋ ಒಂಥರ ತುಂಬಾ ಖುಷಿಯಾಯಿತು. ಸೊ ಅದಕ್ಕೋಸ್ಕರ ನನ್ನ ಮಗಳು ಹಿಂದೆ ಚಿಟ್ಟೆ ಹಾಕಿರೋದು ತೋರಿಸ್ಬೇಕು ಅಂತ ಹೇಳಿ ಬ್ಯಾಕ್ ಫೋಟೋಸ್ ಎಲ್ಲ ತುಂಬಾ ತೆಗೆಸ್ಕೊಂಡ್ಳು. ಅವಳಿಗೆ ಫೋಟೋಸ್ ತೆಗೆಸ್ಕೊಳ್ಳೋದಂದರೆ ತುಂಬಾ ಖುಷಿ. ಯಾಕಂದರೆ ಈ ಥರ ರೆಡಿಯಾಗಿಬಿಟ್ಟು ಅವಳು ಬ್ಯಾಕಲ್ಲಿ ಚಿಟ್ಟೆ ಎಲ್ಲ ಕೂರಿಸಿದ್ರಲ್ಲ, ಅದು ಹಾಗಾಗಿ ತುಂಬಾ. ಇವರು ನಮ್ಮ ಮಾವನೂ ಕೂಡ ಬಂದಿದ್ದರು. ನಮ್ಮೂರಲ್ಲಿ ಹಬ್ಬ ಇತ್ತು. ಸೊ ಗ್ರ್ಯಾಂಡಾಗಿ ಹಬ್ಬ ಆಚರಿಸೋಕ್ಕೆ ಅಂತ ಹೋಗಿದ್ವಿ. ಹಾಗಾಗಿ ಈ ಸಲ ಊರಲ್ಲಿ ಬರ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ನೋಡ್ತಿರ್ಬೋದು ನನ್ನ ಮಗಳು ಏನು ಸ್ಟೈಲಿಶಾಗಿ ನಿಂತಿದ್ದಾಳೆ ಅಂಥೇಳಿ. ಅವಳಿಗೆ ತುಂಬ ಖುಷಿಯಾಗಿ ಸ್ಮೈಲ್ ಕೂಡ ಮಾಡ್ತಾಯಿದ್ಲು. ಹಾಗೆ ಇವರು ನಮ್ಮ ಅದಕ್ಕೇನು ಕೂಡ ಬಂದು ಫೋಟೋಸ್ ಎಲ್ಲ ತೆಕ್ಕೊಂಡ್ರು. ಸ್ವೀಟ್ ಜಾಮೂನ್ ಮಾಡಿದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ನಾನು ಇದು ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಜಾಮೂನ್ ಮಾಡಿರೋದು. ತುಂಬ ಖುಷಿ ಆಯಿತು. ಯಾಕಂದರೆ ನನಗೆ ಜಾಮೂನ್ ಮಾಡೋಕ್ಕೆ ಬರ್ತಿರಲಿಲ್ಲ. ಆದರೂ ಇಷ್ಟು ಚೆನ್ನಾಗಿ ಜಾಮೂನ್ ಮಾಡಿದ್ದೀನಿ ಅಂತ ಅಂದರೆ ಗ್ರೇಟ್ ಅನ್ನಿಸ್ತು. ಸೊ ನೀವು ಕೂಡ ಈ ಜಾಮೂನು ಟ್ರೈ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಈ ಥರ ನೀಟಾಗಿ ಯಾರಿಗಾದರೂ ಮಾಡೋಕ್ಕೆ ಬಂದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಸ್ನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಜಾಮೂನಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು.